ಆಯಿತು. ವೆರಿ ಗುಡ್ ಬಬ್ಬು. ಎಷ್ಟು ಚೆನ್ನಾಗೈತವ. ಮಮ್ಮಾಗ ಆರಾಮಿಲ್ಲ ಅಣ್ಣ. ಅಲ್ಲೇ ಇಡಪ್ಪಿ, ಅಲ್ಲೇ ನಾ ಇಡ್ತೀನಿ. ಸಣ್ಣ ನಾ ಇಡ್ತೀನಿ. ಇಲ್ಲ ನೀ ಸೊಕಾಸಿ ಇಡ, ಮೈ ಮೇಲೆ ಹೋಗ್ತೀವಿ ಮತ್ತೆ ಎಲ್ಲರೂ. ಗುಡ್ ಗರ್ಲ್. ಮಮ್ಮಿದ ಅಷ್ಟೆಲ್ಲ ಹೆಲ್ಪ್ ಮಾಡತ್ತಿಲ್ಲ. ಹಾಂ ಇದು ಹೆಂಗೆ ಚಲೋ ಆಗೈತಿ, ಟೇಸ್ಟ್ ಆಗೈತಿ. ಮಮ್ಮಿ ಅದಾವ ಸಾನು. ನೀ ಈಗ ಸದ್ಯ ಏನು ತೊಗೊಬೇಡ. ನಿಂಗೆ ಸ್ಕಿಟಲ್ಸ್ ತಂದೈತ್ಲ. ನಾ ಮಾಡಿಕೊಡ್ತೀನಿ, ಜಾದು ಮಾಡಿಕೊಡ್ತೀನಿ ಆಮೇಲೆ. ಈಗಿಲ್ಲ, ಆಮೇಲೆ ಇನ್ನೊಂದು ಅರ್ಧ ತಾಸು ಊಟ ಆಗೋಣ. ನೀ ಊಟ ಮಾಡಿದಿ ನೋಡ್ತೀನಿ. ಅಜ್ಜಿಗೆ ಕೇಳ್ತೀನಿ, ಮತ್ತು ಅಜ್ಜಿನೂ ಮಾಡಿದ್ಲಂದ್ರೆ ಅವಾಗ ಮಾಡಿಕೊಡ್ತೀನಿ ಮ್ಯಾಜಿಕ್. ಇದು ಜೋಳದ್ದಲ್ಲ ಗಂಜಿ. ಯಾಕಂದ್ರೆ ಅವಾಗ ಕೇಳ್ತಿದ್ಲ ಜೋಳದ ಗಂಜಿನ ಯಾವ್ದು ಕೇಳು. ನಾನು ಹಿಂಗೆ ಅದಕ್ಕೆ ರೆಗ್ಯುಲರ್ ಯಾವ್ದು ತಿತ್ತಾಳ ಅದು ಮಾಡಿಕೊಡತ್ತಾನೆ. ಜೋಳದ ತಿತ್ತಾಳತ್ತಾನೆ. ಈಗ ಸದ್ಯ ವಾಮಿಟ್ ಆಗ್ತಿರತ್ತಲ್ಲ, ಇಂಥದ್ದು ಅಳಕ್ಕೊಂದು ಪದಾರ್ಥ ತಿನ್ನೋದು ಚಲೋ. ಸಾನು ನೋವು ಮಾಡ್ಕೋಬೇಡಪ್ಪಿ. ಸ್ವಿಮ್ಮಿಂಗ್ ಹೋಗೋದೈತಿ. ನೀನು ನೋವು ಮಾಡ್ಕೊಂಡೆ ಅಂದ್ರೆ ಅಲ್ಲಿ ನೀರ್ನಾಗ ಅದು ಮತ್ತಾಟ ಮೆತ್ತಗಾಗ್ತೈತಿ. ವೆರಿ ಗುಡ್. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತೊಂದು ಸ್ವಲ್ಪ ಮಳೆ ನಿಂತೈತಿ, ಹೀಗಾಗಿ ಹೊರಗೆ ಬಂದು ಮಾತಾಡೋಂಗೈತಿ. ಅದರ್ವೈಸ್ ಮಳೆ ಇಷ್ಟು ಜೋರು ಇರ್ತೈತಲ್ಲ, ಒಟ್ಟು ಮನೆ ಒಳಗಿಂದ ಹೊರಗೆ ಬರೋಕನ ಆಗಂಗಿಲ್ಲ. ಬಟ್ ಕೋಲ್ಡ್ ಐತಿ ಎನ್ವೈರ್ಮೆಂಟ್. ಸೊ ಇವತ್ತಿನ ವ್ಲಾಗನ್ನು ಶುರು ಮಾಡಕತ್ತೀನಿ. ಮೊನ್ನೆ ನಾನು ನನ್ನ ಡ್ರೆಸ್ ಬಗ್ಗೆ ಹೇಳಕತ್ತಿದ್ನಿ ನಿಮ್ಮೆಲ್ಲರಿಗೆ. ಈಗ ಯಾವ ಡ್ರೆಸ್ ಕಂಫರ್ಟೇಬಲ್ ಆಗೋಲ್ಲ, ಫಿಟ್ ಆಗಕತ್ತಾವ ಅಂತ. ಸೊ ಬಹಳಷ್ಟು ಜನ ಎಲ್ಲರೂ ನೈಟಿನ ಹಾಕೋರಿ, ಭಾಳ ಕಂಫರ್ಟೇಬಲ್ ಅನ್ನಿಸ್ತೈತಿ ಅಂತ ಹೇಳಿದ್ರು. ಸೊ ದ್ಯಾಟ್ಸ್ ಟ್ರೂ. ನಮ್ಮ ಚಾರ್ಲಿ ಒದ್ರಾಕತ್ತಾನು ಬಿಕಾಸ್ ಒಂದು ಫ್ರೆಂಡ್ ಬಂದು ಹೊರಗೆ. ಯಾರಾದರೂ ಬೇರೆ ನಾಯಿ ಕಾಣಿಸ್ತಂದ್ರೆ ಸ್ಟಾರ್ಟ್ ಆನ್ ಬಾರ್ಕಿಂಗ್. ಸೊ ಏನು ಹೇಳಕತ್ತಿದ್ನಂದ್ರೆ, ಸೊ ಭಾಳಷ್ಟು ಜನ ಎಲ್ಲರೂ ಸಜೆಸ್ಟ್ ಮಾಡಿದ್ರಿ ನೈಟಿನ ಹಾಕೋರಿ, ನೈಟಿ ಭಾಳ ಕಂಫರ್ಟೇಬಲ್ ಅನ್ನಿಸ್ತಾವೆ ಅಂತ. ಸೊ ದ್ಯಾಟ್ಸ್ ಟ್ರೂ. ಯಾಕಂದ್ರೆ ಸಾನ್ವಿ ಟೈಮ್ ಒಳಗೆ ಲಾಸ್ಟ್ ಡೆಲಿವರಿ ಅಗದಿ ಸಮೀಪ ಬರೋಣ ಮತ್ತು ಸಾನ್ವಿ ಹುಟ್ಟಾನ. ಆವಾಗ ಆ ಪೀರಿಯಡ್ ಒಳಗೆ ಒಂದು 2 months ನಾನು ನೈಟಿ ಯೂಸ್ ಮಾಡ್ತಿದ್ನಿ. ಖರೆ ನಾವು ಭಾಳ ಕಂಫರ್ಟೇಬಲನೇ ಇರ್ತಾವೆ. ಬಟ್ ಏನೋ ಗೊತ್ತಿಲ್ಲ, ನನಗೆ ನೈಟಿದಷ್ಟು ರೂಢಿ ಇಲ್ಲ. ನಿಮಗೆ ಖರೆ ಹೇಳಬೇಕಂದ್ರೆ ನನ್ನ ಅಂತೆಗೆ ಒಂದು ನೈಟಿನೂ ಇಲ್ಲ. ಮೊದಲು ಇರಲಿಲ್ಲ, ಈಗೂ ಇಲ್ಲ. ಜಸ್ಟ್ ಸಾನ್ವಿ ಪೀರಿಯಡ್ ಒಳಗೆ ಲಾಸ್ಟ್ 2 months ಒಳಗೆ ಒಂದು 2 ನೈಟೀಸ್ ಅಷ್ಟೇ ತೊಗೊಂಡಿದ್ದೆ ನಾನು. ಅದರ್ವೈಸ್ ನನ್ನ ಅಂತೆಗೆ ನೈಟಿ ಇಲ್ಲ. ಮತ್ತು ನನಗೆ ಯಾಕೋ ಗೊತ್ತಿಲ್ಲ, ಅದ್ರ ರೂಢಿ ಇಲ್ಲ. ಬಟ್ ಖರೆ ಐತಿ ನೀವೆಲ್ಲರೂ ಹೇಳಕತ್ತಿದ್ದೆ. ಸೊ ನಾನು ಈಗ ವಿಚಾರ ಮಾಡಕತ್ತೀನಿ. ಯಾಕಂದರೆ ಈಗ ಜಾಸ್ತಿ ಹೊಟ್ಟೆ ಬಂದಂಗೆ ಬೇರೆ ಯಾವ ಡ್ರೆಸ್ ಕಂಫರ್ಟೇಬಲ್ ಆಗಂಗಿಲ್ಲ. ಸೊ 1-2 ನೈಟೀಸ್ ತೊಗೋಬೇಕು ಅಂತ ವಿಚಾರ ಮಾಡಕತ್ತೀನಿ. ಸೊ ಲೆಟ್ಸ್ ಸಿ ಏನೇನು ಆಗ್ತೈತಿ. ಮಾಡ್ಲ ಬಾಬು ಡ್ಯಾನ್ಸ್. ಎಷ್ಟು ದಿನ ಡ್ಯಾನ್ಸ ಮಾಡಿಲ್ಲ. ಹಾಂ ಕೂದಲ ಡ್ರೆಸ್ಸ ಹಿಂಗೆ ಬೇಕೇನು ನಿಂಗೆ? ಕೂದಲ ಬೇಕಂದ್ರೆ ಮಮ್ಮು ಮಾಡ್ಬೇಕು. ಭಾಳಷ್ಟು ಅಂದ್ರೆ ಕೂದಲ ಬರ್ತಾವೆ. ಮುಂಜಾನೆದಂತರೂ ಎಲ್ಲ ಕೆಲಸ ಮುಗೀತು. ಇಲ್ಲಿ ಸದ್ಯ ಕ್ಲೈಮೇಟ್ ಭಾಳ ಅಂದ್ರೆ ಭಾಳ ಕೋಲ್ಡ್ ಬಿಟ್ಟೈತಿ. ಅದ್ರೊಳಗೆ ದಿನ ಸಾನುದ ಮುಂಜಾನೆ ಸ್ಕೂಲ್ ಇರ್ತೈತಿ. ಹಿಂಗಾಗಿ ದಿನ ಆಕಿಗೆ ಫ್ರೆಶ್ ಮಾಡಿ ಜಳಕ ಮಾಡಿಸಿ ಸ್ಕೂಲಿಗೆ ಕಳಿಸೋದು. ವ್ಯಾನ್ ಒಳಗೆ ಹೋಗ್ತಾಳು. ಮತ್ತು ಆಕಿ ಒಟ್ಟು ಸ್ವೆಟ್ರ್ ಹಾಕ್ಕೊಳಂಗಿಲ್ಲ, ಒಟ್ಟು ಜಾಕೆಟ್ ಹಾಕ್ಕೊಳಂಗಿಲ್ಲ. ಭಾಳಷ್ಟು ಜನ ಒಬ್ಬೊಬ್ರು ಕಮೆಂಟ್ಸ್ ಒಳಗೆ ಕೇಳ್ತಾರೋ, ನೀವು ನೋಡಿದ್ರೆ ಕೋಲ್ಡ್ ಅನ್ಸಿದ್ರೆ ಸ್ವೆಟರ್ ಹಾಕೋತೀರಿ, ಮತ್ತು ಸಾನುಗೆ ಯಾಕೆ ಸ್ವೆಟ್ರ್ ಹಾಕಂಗಿಲ್ಲ ಅಂತ. ಸೊ ನಾನು ಹಾಕಂಗಿಲ್ಲ ಅಂತ ಏನು ಮಾಡಿರಿಲ್ಲ. ಆಕೆ ಕಡೆ 2-3 ಜಾಕೆಟ್ಸ್, 2-3 ಸ್ವೆಟ್ರ್ ಅದಾವು. ಬಟ್ ಏನು ಮಾಡ್ರು, ಹೆಂಗೆ ರಮೇಶ್ ಹೇಳ್ರು, ಆಕೆ ಒಟ್ಟು ಸ್ವೆಟರ್ ಹಾಕ್ಕೊಳಂಗಿಲ್ಲ, ಜಾಕೆಟ್ ಹಾಕ್ಕೊಳಂಗಿಲ್ಲ. ಜಬರ್ದಸ್ತಿ ಮಾಡಿ ಬೈದು ಹಾಕಿದ್ರು ಭಾಳ ಅಂದ್ರೆ ಭಾಳ ಒಂದು 5 ನಿಮಿಷ ಇಟ್ಕೋತಾಳು. ಅದರ ನಂತರ 5 ನಿಮಿಷದ ನಂತರ ನಂಗೆ ಶಕ್ತಿ ಆಗತ್ತೈತಿ ಅಂತ ಹೇಳಿ ಅದನ್ನು ತೆಗ್ದ ಒಗೆದ್ಬಿಡ್ತಾಳು. ಸೊ ಹೀಗಾಗಿ ಏನು ಮಾಡೋದು ಒಮ್ಮೊಮ್ಮೆ ಗೊತ್ತಾಗಂಗಿಲ್ಲ. ಮಕ್ಕಳದೇನೋ ಹೇಳಕ್ಕೆ ಬರೋಂಗಿಲ್ಲ. ನಾವೆಲ್ಲ ರಗಡವ್ರಿಗೆ ಚಂದ ಹಿಂಗಿಡಬೇಕು, ಚಂದ ಬೆಚ್ಚಗೆ ಮಾಡಬೇಕು ಅಂತ ರಗಡ್ ಟ್ರೈ ಮಾಡ್ತೀವಿ. ಬಟ್ ಈಗಿನ ಹುಡುಗರು ಏನೋ ಸ್ವೆಟ್ರ್ ಹಾಕ್ಕೊಳ್ದೆ ಭಾಳ ಕಡಿಮೆ. ಸೊ ಈಗ ಸಿಚುವೇಶನ್ ಏನಾಗೈತೆ ಅಂದ್ರೆ ಆಕೆ ಕೋಲ್ಡ್ ಆಗಿಬಿಟ್ಟೈತಿ. ಎದೆ ಫುಲ್ ಗಚ್ಚಾಗೈತಿ.
ಮಾತಾಡೋಕೆ ಬರುವಲ್ತು ಅಷ್ಟು ಮೂಗೆಲ್ಲ ಪ್ಯಾಕ್ ಆಗಿಬಿಟ್ಟೈತಿ. ಸೊ ಹೀಗಾಗಿ ಈಗ ಆಕಿಗೆ ಫ್ರೆಶ್ ಮಾಡಿ ಒಂದು ಸ್ವಲ್ಪ ವಿಕ್ಸ್ ಅದು ಹಚ್ಚಿ ನಾಷ್ಟ ಮಾಡಿಸಿ ಎದಿನ ಕಾಸ್ಬೇಕಂತ ಅನ್ನಕತ್ತೀನಿ. ಸೊ ಇದು ಬ್ಯಾಗ್ ನಂಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ ಆಕಿ ಎದೆ ಕಾಸಕ್ಕೆ. ಆಕಿ ಸಣ್ಣಗಿರ್ತಾಗ ಯಾವಾಗೂ ಇವರು ತೊಗೊಂಡಿದ್ರು, ನಮಗೆ ತೊಗೊಳ್ಳುವಾಗ ಅನಿಸಿರ್ಲಿಲ್ಲ ಇದು ನಮಗೆ ಇಷ್ಟು ಯೂಸ್ಫುಲ್ ಆಗ್ತೈತಿ ಅಂತ. ಬಟ್ ಇದು ಖರೇನ ಸಾನುಗಾಗಿ ಸ್ಪೆಷಲ್ ಭಾಳ ಯೂಸ್ಫುಲ್ ಆಗೈತಿ. ಇದು ಅಂದರೆ ಹಿಂಗೆ ಇದನ್ನೈತಿ ಬಲೂನ್ ಶೇಪ್ ಒಳಗೆ ಬ್ಯಾಗ್ ಐತಿ. ಇದು ಕ್ಯಾಪ್ ಓಪನ್ ಆಗ್ತೈತಿ. ಇದ್ರೊಳಗೆ ಬಿಸಿ ಬಿಸಿ ಕಡಕ್ ನೀರು ಹಾಕಿ ಎದೆ ಕಾಸಿದ್ರೆ ಭಾಳ ಅಂದ್ರೆ ಭಾಳ ಒಂಥರ ರಿಲೀಫ್ ಫೀಲ್ ಆಗ್ತೈತಿ. ಸೊ ಈಗ ಆಕಿಗೆ ಫ್ರೆಶ್ ಅದು ಮಾಡಿ ಒಂದು ಸ್ವಲ್ಪ ವಿಕ್ಸ್ ಹಚ್ಚಿ ಹಾಕಿನ ಎದೆ ಕಾಸಬೇಕು. ಹಿಂಗೆ ಮಾಡಿ ಗಂಟ್ಲು ಹಿಂಗೆ ಮಾಡಿ ಕೈ ತೆಗಿಲ್ಲ ಹೊರಗೆ ಮ್ಯಾಜಿಕ್ ಅನ್ಸಾಕತ್ತೈತಿ. ಕೈಲೋದು ಹಿಂಗೆ ಮ್ಯಾಜಿಕ್ ಅನ್ಸಾಕತ್ತೈತಿ. ಕೈ ತೆಗಿ ಹೊರಗೆ. ಕೂದಲೆಲ್ಲ ಇದ್ನಾಗ್ತು. ಏನತ್ತ ಏನತ್ತ ಪಪ್ಪನ ಕಡೆ ನೋಡು, ದಿನ ಕಾಸ್ಕೊತಿದ್ದಲ್ಲ ಪಪ್ಪ ಕಾಸ್ಲ ಅಂತ ಹೇಳ. ಏನು ಇರ್ಲಿ ಬಿಡ್ಲಿ, ದಿನ ಕಾಸ್ಕೊತಿದ್ದಿಲ್ಲ ಪಪ್ಪನ ಕಡೆ ಮಕ್ಕಳ ಮುಂದೆ. ನೆನಪಿಲ್ಲ? ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಎದ್ನಿ. ಸಾನು ಏನೋ ಮಲ್ಕೊಂಡಾಳು. ಸಾನುಗೂ ಮಧ್ಯಾಹ್ನ ಮಲ್ಗಿಸಿದ್ನಿ ಬಿಕಾಸ್ ಆಕಿದು ಎದೆ ಎಲ್ಲ ಗಚ್ಚಾಗೈತಿ. ಮಲ್ಕೊಂಡ್ರೆ ಮುಂಗ್ನಾಗಿನ ಸುಯಿ ಆವಾಜ್ ಬರಾಗತೈತಿ, ಅಷ್ಟು ಎದೆ ಗಚ್ಚಾಗೈತಿ. ಸೊ ಹಿಂಗಾಗಿ ಆಕಿಗೂ ಮಲಗಿಸಿ ನಾನು ರೆಸ್ಟ್ ತೊಗೊಂಡಿದ್ನಿ. ನನಗೂ ಇವತ್ತು ಭಾಳ ಟಯರ್ಡ್ ಫೀಲ್ ಆಗಕತ್ತಿತ್ತು ಮುಂಜಾನಿಂದ. ಒಂಥರ ಏನೂ ಮಾಡಬಾರ್ದು ಆ ರೀತಿ ಸುಸ್ತಾಗಕತ್ತಿತ್ತು. ಬರೀ ಒಂದು ಟಿಕಾಣಿ ಕೂತ್ಬಿಡ್ಬೇಕು, ಎಲ್ಲ ಕೈಯಾಗ ಬರಬೇಕು, ಆ ರೀತಿ ಒಂಥರ ಆಗಕತ್ತಿತ್ತು. ಸೊ ಹೀಗಾಗಿ ನಾನು ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡಿದ್ನಿ. ಬಾಡಿ ಎಲ್ಲ ಭಾಳ ಪೇನ್ ಆಗಕತ್ತಿತ್ತು. ಮೈಯ ಕಾಲ ಕೈಯ ಎಲ್ಲನೂ ಸಾಕತ್ತಿತ್ತು. ನೋಡ್ರಿ ಏನಾದರೂ ನನ್ನ ಸುಸ್ತು ಹೋಗುವತ್ತು. ಸೊ ಭಾಳಷ್ಟು ಜನ ನಾನು ವ್ಲಾಗ್ ಒಳಗೆ ಓಡಾಡೋದು ಆ ಕಡೆ ಎಲ್ಲ ಹೋಗೋದು ನೋಡಿ ಏನು ನಿಮಗೊಂದು ಸ್ವಲ್ಪ ಪ್ರೆಗ್ನೆನ್ಸಿದೇನೋ ತ್ರಾಸಿಲ್ಲೇನ, ಸುಸ್ತದು ಆಗಂಗಿಲ್ಲೇನ, ಟಯರ್ಡ್ ಆಗಂಗಿಲ್ಲೇನ, ಎಷ್ಟು ಆರಾಮಾಗಿ ಓಡಾಡ್ಕೊಂಡನೇ ಇರ್ತಿರಲ್ಲ ಅಂತಲೂ ಕೇಳಾಕತ್ತಿದ್ರಿ. ಬಟ್ ಹಾಗೇನಿಲ್ಲ, ನನಗೂ ಭಾಳ ಸುಸ್ತಾಗ್ತೈತಿ. ಒಮ್ಮೊಮ್ಮೆ ಅಂತೂ ಭಾಳ ಟಯರ್ಡ್ ಆಗಿಬಿಡ್ತೈತಿ. ಎಲ್ಲರ್ಕಿಂತ ಮೇಜರ್ ನನಗೆ ಪ್ರೆಗ್ನೆನ್ಸಿದು ಸಿಮ್ಟಮ್ ಐತೆ ಅಂದ್ರೆ ವಾಮಿಟಿಂಗ್. ಭಯಂಕರ ಜಾಸ್ತಿ ವಾಮಿಟಿಂಗ್ ಆಗ್ತೈತಿ. ನೀರು ದಕ್ಕಂಗಿಲ್ಲ, ಆ ಪರಿ ವಾಮಿಟಿಂಗ್ ಆಗ್ತೈತಿ. ಫಸ್ಟ್ 3 months ಅಂತೂ ಇಷ್ಟು ಕೆಟ್ಟ ವಾಮಿಟಿಂಗ್ ಆಗ್ತಿತ್ತು ಅಂದರೆ ಏನು ಹೇಳಬಾರ್ದು, ಆ ಪರಿ ವಾಮಿಟಿಂಗ್ ಆಗ್ತಿತ್ತು. ನಂಗೆ ಲಿಟ್ರಲಿ ಒಂದು ಪಾಯಿಂಟಿಗೆ ಪ್ರೆಗ್ನೆನ್ಸಿ ಅಂದರೆ ಸಾಕಪ್ಪ ಅನ್ನೋರ್ಗತ್ಲೆ ಆಗ್ಬಿಡ್ತಿತ್ತು. ಅಷ್ಟು ತ್ರಾಸಾಗ್ತಿತ್ತು. ಸೊ ಅದ್ರದ್ದು ಕೆಲವೊಂದು 3ನೇ ತಿಂಗಳ ತನಕ ನಂಗೆ ಆಗಿದ್ದು ವಾಮಿಟಿಂಗ್ದು ಕೆಲವೊಂದು ಕ್ಲಿಪ್ಸ್ ಅದಾವು. ಬಿಕಾಸ್ ನನಗೇನು ಅವಾಗ ಜಾಸ್ತಿ ವ್ಲಾಗ್ ಅದು ಮಾಡೋಕ್ಕೇನೂ ಆಗ್ತಿರ್ಲಿಲ್ಲ. ಬಿಕಾಸ್ ನಂಗೆ ಒಟ್ಟು ಸೊಗಸನೇ ಇರ್ತಿರ್ಲಿಲ್ಲ. ವ್ಲಾಗ್ ಮಾಡೋದಂತೂ ದೂರ ಉಳಿತು. ಹೀಗಾಗಿ ಅವಾಗೇನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಅದಾವು. ತಲೆ ಭಾಳ ನುಸ್ತಿತ್ತು, ಭಯಂಕರ ವಾಮಿಟಿಂಗ್ ಆಗ್ತಿತ್ತು. ಸೊ ಅದನ್ನು ನೋಡ್ಕೊಂಬರ್ರಿ. ಆಯಿತು, ಎಷ್ಟು ತಿಂಗಳು ಇರೋದಿದ್ದು ಹಿಂಗೆ ಯಾರಿಗೆ ಗೊತ್ತ. ತ್ರಾಸಾಗತೈತೆ ಭಾಳ. ತಿಂದಿದ್ದೆಲ್ಲ ಬೀಳತೈತಿ. ಕಣ್ಣಾಗ ನೀರು ಬರತ್ತವಲ್ಲ. ಇಡೀ ದಿನ ಅಪ್ಪಿ ಸಾಕಾಗೈತೆ ನನಗೆ. ರೊಟ್ಟಿ ಮಾಡ್ಕೊಂಡು ಮುಂಜಾನೆ ಎದ್ದಾಗಿಂದ ಇವತ್ತು ಸಾಕಾಗೈತೆ. ನಿಮ್ಮದು ಚಲೋ ನೋಡಿ. ಈಗ ಏನು ಮತ್ತೆ ಇದಕ್ಕಂದ್ರೆ ಈಗ ಏನು ಊಟ ಮಾಡಕ್ಕೆ ಅಥವಾ ಏನು ಆಗ್ಬಾರ್ದಂಗಂದ್ರೆ ಈಗಾರ ಬಿಸಿ ಅನ್ನ ಉಂಡೈತೆ ಅಂತಾರೆ. ಬಿಸಿ ಅನ್ನ ಹಾಲು ಉಂಡನ್ ಮತ್ತು ಇನ್ನೂ ಹಾಕ್ಕೊಂಡಿಲ್ಲ. ಎಲ್ಲ ಹೊರಗೆ ಬಿತ್ತು.
ಫ್ಯಾನ್ ಹಚ್ಚಿರಿ ಪಶಕ್ಕೆ ಆಗೋದು ಕೆಟ್ಟ ಜೀವ ಹೊಂಟದ ನಮ್ಮ ಸೊ ನೋಡಿದ್ರಲ್ಲ ಏನು ಪರಿ ವಾಮಿಟಿಂಗ್ ಆಗ್ತಿತ್ತು ತಲೆಗಿಲಿ ಕಟ್ಕೊಂಡು ಕೂತ್ಬಿಡ್ತೈತಿ ಬಟ್ ಹಂಗೆ ಸುಮ್ಮನೆ ಬರೀ ಕೂತ್ರೆ ಅದ ತಲೆ ಗುಮಿಸ್ತೈತಿ. ಹಿಂಗಾಗಿ ನಾನು ಆದಷ್ಟು ಜಾಸ್ತಿ ಆ ಪೀರಿಯಡ್ ಒಳಗೂ ಆ್ಯಕ್ಟಿವ್ ಇರೋಕೆ ಟ್ರೈ ಮಾಡ್ತಿದ್ನಿ. ಇವನ್ ಈಗಾದರೂ ನಾನು ಟ್ರೈ ಮಾಡ್ತೀನಿ. ಅದರ್ವೈಸ್ ನಾವು ಬರೀ ತಲೆ ನುಸಾಕತ್ತೈತಿ ವಾಮಿಟಿಂಗ್ ಆಗಕತ್ತೈತಿ ಅಂತ ಬರೀ ಅದನ್ನ ಕೂತ್ಕೊಂಡ್ರೆ ಅದು ಜಾಸ್ತಿನ ನಮಗೆ ಫೀಲ್ ಆಗಕ್ಕೆ ಶುರು ಆಗ್ತೈತಿ. ಹೀಗಾಗಿ ಸೊ ಭಾಳಷ್ಟು ಜನರಿಗೆ ಸೇಮ್ ಪ್ರಾಬ್ಲಮ್ ಇರ್ಬೋದು. ನನಗತ್ಲೆ ವಾಮಿಟಿಂಗ್ದ ನೀರು ದಕ್ಕಂಗಿಲ್ಲ. ವಾಮಿಟಿಂಗ್ ಆಗೋಣ ಏನಾಗ್ತೈತೆ ಅಂದರೆ ನೀರು ದಕ್ಕಲಿಲ್ಲ ಅಂದರೆ ಏನಾಗ್ತೈತೆ ಅಂದ್ರೆ ಆಮೇಲೆ ಒಂಥರ ಅಶಕ್ತಪಣ ಅಂದ್ರೆ ಮೈಯಾಗ ಏನೂ ಇಲ್ಲಪ್ಪ ಅಂತ ಆ ಥರ ಒಂಥರ ಫುಲ್ ಸುಸ್ತು ವೀಕ್ನೆಸ್ ಆ ರೀತಿ ಫೀಲ್ ಆಗ್ತೈತಿ. ಸೊ ನನಗೂ ಹಂಗೆ ಭಾಳ ಅಂದ್ರೆ ಭಾಳ ಆಗ್ತಿತ್ತು. ಇವತ್ತು ಇದನ್ನೆಲ್ಲ ಯಾಕೆ ಹೇಳಾಕತ್ತೀನಿ ಅಂದರೆ ನೆನಪಾಯಿತು ನಂಗೆ, ನೀವು ಕೇಳ್ತೀರಿ. ಯಾಕಂದರೆ ಇವತ್ತು ನಂಗೆ ಭಾಳ ಅಂದ್ರೆ ಭಾಳ ಸುಸ್ತು ಫೀಲ್ ಆಗಾಕತ್ತೈತಿ, ಭಾಳ ಟಯರ್ಡ್ ಫೀಲ್ ಆಗಾಕತ್ತೈತಿ. ನನ್ನ ಮುಖ ನೋಡಿದ್ರೆ ನೀವು ಗುರ್ತು ಹಿಡಿಬೋದು. ಸೊ ನಿಮಗೆ ಯಾರಿಗಾರಿಗೆ ಪ್ರೆಗ್ನೆನ್ಸಿ ಒಳಗೆ ಯಾವ್ಯಾವ ಥರ ಸಿಮ್ಟಮ್ಸ್ ಐತಿ, ನಿಮಗೂ ನನಗತ್ಲೆ ವಾಮಿಟಿಂಗ್ ಇದ್ರೆ ಅದನ್ನು ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. 3 ತಿಂಗಳ ತನಕ ಈವನ್ 4 ತಿಂಗಳ ತನಕನೂ ಭಯಂಕರ ಅಂದ್ರೆ ಭಯಂಕರ ವಾಮಿಟಿಂಗ್ ಇತ್ತು. ಆದರೆ ನಂಗೆ ಲಿಟ್ರಲಿ ಆ ಡೇ ವಿದೌಟ್ ವಾಮಿಟಿಂಗ್ ಅಥವಾ ಸ್ವಲ್ಪ ವಾಮಿಟಿಂಗ್ ಆಗಿ ಹೋದ್ರೆ ಭಾರಿ ಅದು ನನಗಾಗಿ ಸಕ್ಸಸ್ಫುಲ್ ಡೇ ಅಂತ ಇರ್ತಿತ್ತು. ಆ ಪರಿ ಆಗಿತ್ತು ನನಗೆ. ಬಟ್ ಕಂಪ್ಯಾರಿಟಿವ್ಲಿ ಈಗ ವಾಮಿಟಿಂಗ್ ಒಂದು ಸ್ವಲ್ಪ ಕಡಿಮೆ ಆಗೈತಿ. ಅಂದರೆ ಆಗಂಗೆ ಇಲ್ಲ ಅಂತ ಇಲ್ಲ, ಆಗತೈತಿ ಈಗೂ. ಬಟ್ ಆವಾಗಿನ ಸಿಚುವೇಶನ್ ನೋಡಿದ್ರೆ ಈಗ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ಆಗೈತಿ. ಸೊ ನೋಡೋಣ ಏನೇನು ಆಗ್ತೈತಿ. ಬಿಕಾಸ್ ನಂಗೆ ಸಾನ್ವಿ ಟೈಮ್ಗೂ ಹಿಂಗೆ ಇತ್ತು. ಸಾನ್ವಿ ಟೈಮ್ಗೂ ಭಾಳ ಅಂದ್ರೆ ಭಾಳ ವಾಮಿಟಿಂಗ್ ಆಗ್ತಿತ್ತು ನನಗೆ. ಸೊ ಲೆಟ್ಸ್ ಸಿ. ಈಗಾರ ಸದ್ಯಕ್ಕೆ ಒಂದು ಸ್ವಲ್ಪ ಕಡಿಮೆ ಐತಿ. ಬಟ್ ಟಯರ್ಡ್ನೆಸ್ ಸುಸ್ತನೆಸ್ ಇದೆಲ್ಲ ಐತಿ. ನೋಡೋಣ ಆದಷ್ಟು ಒಂದು ಸ್ವಲ್ಪ ರೆಸ್ಟ್ ಒಳಗೆ ಇದ್ದು ಕೆಲಸ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡೋಣ ಏನೇನು ಆಗ್ತೈತಿ. ನಿಮಗೆಲ್ಲರಿಗೆ ಏನೇನು ಫೀಲ್ ಆಗ್ತೈತಿ, ನಿಮಗೆಲ್ಲರಿಗೆ ಹೆಂಗೆ ಏನೇನು ಇತ್ತು ಅದನ್ನು ನನ್ನ ಜೊತೆ ಶೇರ್ ಮಾಡಿರಿ.